ದಿನಗಳಲ್ಲಿ ಪ್ರತಿಯೊಂದನ್ನು ಕೂಡ ಬಿಸ್ನೆಸ್ಮಯ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಹಾಸ್ಪಿಟಾಲಿಟಿ ಆ್ಯಂಡ್ ಹೆಲ್ತ್. ಈ ಹೆಲ್ತ್ ಆ್ಯಂಡ್ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಅವರು ಯಾವ ರೀತಿ ಅದನ್ನು ಬಿಸ್ನೆಸ್ ಆಗಿ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ, ಅವರು ಚೂಸ್ ಮಾಡಿರುವಂತಹ ರೋಗಗಳು ಯಾವುದು ಅಂದರೆ ನಮ್ಮ ಲೈಫ್ ಸ್ಟೈಲ್ ಡಿಸಾರ್ಡರ್ಸು. ಅದರಲ್ಲಿ ಮುಖ್ಯವಾಗಿ ಅವರಿಗೆ ಪ್ರತಿದಿನ ಆದಾಯವನ್ನು ಹುಟ್ಟುಹಾಕುವಂಥದ್ದು ಒಂದು ಡಯಾಬಿಟಿಸು. ಇಂಡಿಯಾದಲ್ಲಿ ಒಟ್ಟು ಪಾಪ್ಯುಲೇಷನಲ್ಲಿ 18ರಿಂದ 20 ಕೋಟಿ ಜನಸಂಖ್ಯೆ ಒಬೆಸಿಟಿಯಿಂದ ಬಳಲ್ತಾ ಇದ್ದಾರೆ. ಒನ್ಸ್ ಒಬೇಸ್ ಆಗಿದ್ದಾರೆ ಅಂತ ಅಂದರೆ ಡೆಫಿನೆಟ್ಲಿ ಅವರು ಡಯಾಬಿಟಿಕ್ ಆಗ್ತಾರೆ. ಅದಾದ ನಂತರದಲ್ಲಿ ಹೈ ಬ್ಲಡ್ ಪ್ರೆಷರ್ ಆಗುತ್ತೆ, ಅಂದರೆ ಬ್ಲಡ್ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗುತ್ತೆ, ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳು ಬರುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಡಯಾಬಿಟಿಕ್ ಎಷ್ಟು ಜನ ಇದ್ದಾರೆ ನಮ್ಮ ದೇಶದಲ್ಲಿ? ಡಯಾಬಿಟಿಕ್ ಬಂದು ಏನಿಲ್ಲ ಅಂತ ಅಂದ್ರದ್ದು 11 ಕೋಟಿ ಜನಸಂಖ್ಯೆ ಡಯಾಬಿಟಿಕ್ ಇದ್ದಾರೆ, ಅಂದರೆ ಒಟ್ಟು ಪಾಪ್ಯುಲೇಷನಲ್ಲಿ. ಆ ಡಯಾಬಿಟಿಕಲ್ಲಿ ಪ್ರೀ ಡಯಾಬಿಟಿಕ್ 10 ಜನ ಅಂತ ತೊಗೊಂಡ್ರೆ ಅದರಲ್ಲಿ 2ರಿಂದ 3 ಜನ ಪ್ರೀ ಡಯಾಬಿಟಿಕ್ ಹಂತದಲ್ಲಿರ್ತಾರೆ. ಅದು 30 ವರ್ಷದಿಂದ 50 ವರ್ಷದ ಆಸುಪಾಸಿನಲ್ಲಿ ಕಂಡುಬರುವಂಥದ್ದು. ಇನ್ನು 50 ವರ್ಷ ಕಳೀತು ಅಂತಂದರೆ ಸಂಪೂರ್ಣವಾಗಿ ಅವರು ಡಯಾಬಿಟಿಕ್ ಆಗೋಗಿರ್ತಾರೆ. ಅಂದರೆ ಪ್ರತಿದಿನ ಬಿಫೋರ್ ಫುಡ್ಡು, ಆಫ್ಟರ್ ಫುಡ್ಡು ಟ್ಯಾಬ್ಲೆಟ್ಸ್ಗಳನ್ನ ತೊಗೊಳ್ತಾ ಇರ್ತಾರೆ. ಇಲ್ಲ ಅಂತಂದರೆ ಇನ್ಸುಲಿನ್ಗೆ ಅಡಿಕ್ಟ್ ಆಗಿರ್ತಾರೆ. ಇನ್ನು ಇದನ್ನು ಹೊರತುಪಡಿಸಿದ್ರೆ ಹಾರ್ಟ್ ಡಿಸೀಸಸ್, ಅಂದರೆ ಹೈ ಬ್ಲಡ್ ಪ್ರೆಷರಿಂದಾಗಿ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲಿಂದಾಗಿ ಹಾರ್ಟಿಗೆ ಸಂಬಂಧಿತ ಕಾಯಿಲೆಗಳು, ಅಂದರೆ ಹೃದಯಕ್ಕೆ ಸಂಬಂಧಿತ ಕಾಯಿಲೆಗಳಲ್ಲಿ ನಮ್ಮ ದೇಶದಲ್ಲಿ ಏನಿಲ್ಲ ಅಂದರೆ 1 ಲಕ್ಷ ಅಂತ ತೊಗೊಂಡ್ರೆ ಪ್ರತಿ ವರ್ಷ 282ರಿಂದ 300 ಜನ ಹಾರ್ಟ್ ಸಂಬಂಧಿತ ಕಾಯಿಲೆಗಳಿಂದಾಗಿ ಮರಣವನ್ನು ಹೊಂದ್ತಾ ಇದ್ದಾರೆ. ಅಂದರೆ 1 ಲಕ್ಷಕ್ಕೆ 300 ಜನ, 282ರಿಂದ 300 ಜನ ಹಾರ್ಟ್ಗೆ ಸಂಬಂಧಿತ ರೋಗಗಳಿಂದ ಅವರು ಮರಣವನ್ನು ಹೊಂದ್ತಾ ಇದ್ದಾರೆ. ಇದು ಮತ್ತು PCOS ಇದೆಯಲ್ಲ, ಇದು ಪ್ರತಿ 5 ಹೆಣ್ಣು ಮಗುವಿಗೆ 1 ಹೆಣ್ಣು ಮಗುವಿಗೆ ಕಾಣ ಸಿಗುತ್ತೆ ಇವತ್ತಿನ ದಿನಗಳಲ್ಲಿ. ಅದನ್ನು ಹೊರತುಪಡಿಸಿದ್ರೆ ಥೈರಾಯ್ಡು ಪ್ರತಿ 10 ಹೆಣ್ಣು ಮಕ್ಕಳಲ್ಲಿ TSH, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇದೆಯಲ್ಲ, ಆ ಇಂಬ್ಯಾಲೆನ್ಸ್ ಆಗಿ ಏನಿಲ್ಲ ಅಂತ ಅಂದ್ರೂ ಕೂಡ 10 ಜನದಲ್ಲಿ 1ರಿಂದ 2 ಜನಕ್ಕೆ ಈ ಥೈರಾಯ್ಡ್ ವೆಯ್ಟ್ ಗೇನು ಮತ್ತು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದೇ ಇರುತ್ತೆ. ಇನ್ನು ಇದು ಎವ್ರಿ 5 ಇಂಡಿಯನ್ ಸಿಟಿಸನ್ಸು ಫ್ಯಾಟಿ ಲಿವರ್ ಇದೆ. ಅಂದರೆ 10 ಜನ ತೊಗೊಂಡ್ರೆ ಅದರಲ್ಲಿ 5 ಜನಕ್ಕೆ ಫ್ಯಾಟಿ ಲಿವರ್ ಇದೆ. ಇದು ಕೂಡ ನಾವು ತಿನ್ನುವಂಥ ಆಹಾರ ಕ್ರಮದಲ್ಲಿ ಬರುವಂಥದ್ದು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಫಾಲೋ ಮಾಡುವಂಥದ್ದನ್ನು ಮರಿಬೇಡಿ. ಥ್ಯಾಂಕ್ ಯು.